ಒಂದು ಕಡೆ ಬಿರು ಬಿಸಿಲು, ಇನ್ನೊಂದು ಕಡೆಗೆ ಪದೇ ಪದೇ ಬೆಂಗಳೂರಿನಲ್ಲಿ ಉಂಟಾಗ್ತಿರುವಂತಹ ಟ್ರಾಫಿಕ್ ಸಮಸ್ಯೆ. ಈ ಬೆನ್ನಲ್ಲೇ ಬೆಂಗಳೂರಿಗರನ್ನ ಹೈರಾಣಾಗಿಸಿರುವುದು ಬೆಂಗಳೂರಿನ ಸಂಚಾರ ನಾಡಿ ಅಂತ ಕರೆಸಿಕೊಳ್ಳುವಂತಹ ಬಿಎಂಟಿಸಿ ಬಸ್ಗಳು ಅಲ್ಲಲ್ಲಿ ಕೈಕೊಡ್ತಾ ಇದೆ. ಯಾಕೆ ಹೀಗಾಗ್ತಾ ಇದೆ ಅಂತ ಬನ್ನಿ ನೋಡ್ಕೊಂಡು ಬರೋಣ. ನಡು ರಸ್ತೆಯಲ್ಲೇ ಕೆಟ್ಟು ನಿಲ್ಲುತ್ತಿರುವ ಬಿಎಂಟಿಸಿ ಬಸ್, ಬಿಎಂಟಿಸಿ ಅಧಿಕಾರಿಗಳ ನಿರ್ಲಕ್ಷ್ಯ, ಸಾರ್ವಜನಿಕರ ಪರದಾಟ. ಬಿಎಂಟಿಸಿ ಬಸ್ಸುಗಳು ಒಂದಲ್ಲ ಒಂದು ಸಮಸ್ಯೆಗೆ ಕಾರಣವಾಗುತ್ತಲೇ ಇದೆ. ಒಂದು ಕಡೆ ಬಿಸಿಲ ಝಳ ಇನ್ನಿಲ್ಲದಂತೆ ಬೆಂಗಳೂರಿಗರನ್ನ ಕಾಡ್ತಾ ಇದ್ರೆ, ಇದರ ಜೊತೆಗೆ ಈಗ ಬಿಎಂಟಿಸಿ ಬಸ್ಸುಗಳು ಎಲ್ಲಂದರಲ್ಲೇ ಕೈಕೊಡ್ತಾ ಇರೋದು ತಲೆಬಿಸಿ ಹಾಕಿದೆ. ಪ್ರತಿನಿತ್ಯ ನಡುರಸ್ತೆಯಲ್ಲಿಯೇ ಸುಮಾರು 4 ರಿಂದ 5 ಬಸ್ಸುಗಳು ವಿವಿಧ ಕಾರಣಗಳಿಂದ ಕೆಟ್ಟು ನಿಲ್ತಿವೆ. ಇದರಿಂದ ಪ್ರಯಾಣಿಕರು ಮಾತ್ರವಲ್ಲ, ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಕೆಟ್ಟು ನಿಲ್ತಾ ಇರುವ ಬಸ್ಸುಗಳಿಂದ ಈಗಿರುವ ಟ್ರಾಫಿಕ್ ಸಮಸ್ಯೆ ಮತ್ತಷ್ಟು ಹೆಚ್ಚಾಗ್ತಿದೆ. ಇದಕ್ಕೆ ಬಿಎಂಟಿಸಿ ನಿರ್ವಹಣೆಯೇ ಕಾರಣ ಅಂತ ಪ್ರಯಾಣಿಕರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಇವತ್ತು ಬಿಎಂಟಿಸಿ ಬಸ್ಗಳು ಎಲ್ಲೆಂದರಲ್ಲಿ ಬಸ್ ರಿಪೇರಿ ಆಗ್ತಾ ಇದೆ. ಬಸ್ಗಳಲ್ಲಿರುವ ಪಾರ್ಟ್ಸ್ಗಳು, ಸ್ಟೆಪ್ನಿಗಳು ಕಟ್ಟಾಗಿ ಬೀಳ್ತಾ ಇದೆ. ರಸ್ತೆ ಮಧ್ಯದಲ್ಲಿ ಬಸ್ ರಿಪೇರಿಯಾಗಿ ನಿಂತು ಸುಮಾರು 5-6 ಕಿಲೋಮೀಟರ್ಗಳಷ್ಟು ರಸ್ತೆ ಜಾಮ್ ಆಗ್ತಾ ಇದೆ. ಈ ಮಹಾನಗರ ಸಾರಿಗೆ ಸಂಸ್ಥೆಯ ಬಸ್ಗಳನ್ನು ಇವತ್ತು ರಿಪೇರಿ ಮಾಡದೇ ಇದ್ದಷ್ಟು ಸರ್ಕಾರ ಇವತ್ತು ಅದರಲ್ಲಿ ಹಣ ಇಲ್ವಾ? ಒಂದು ಬಸ್ಸನ್ನು ರಸ್ತೆಗೆ ನೀವು ಬಿಡಬೇಕಾದಾಗ ಅದರ ಬ್ರೇಕ್ ಎಲ್ಲ ಸರಿ ಇದೆಯೋ, ಅದರ ಪಾರ್ಟ್ಸ್ಗಳು ಸರಿ ಇದೆಯೋ, ಅದಕ್ಕೆ ಆಯಿಲ್ ಚೇಂಜ್ ಆಗಿದೆಯೋ, ಆ ಗ್ಯಾರೇಜ್ಗಳು ಏನಾಗಿದೆ ಅನ್ನೋದನ್ನ ಸಾರ್ವಜನಿಕರ ಪ್ರಶ್ನೆ ಆಗಿದೆ. ಕಾರ್ಪೊರೇಷನ್ ಸರ್ಕಲ್ ಬಳಿ ಕೆಟ್ಟು ನಿಂತ ಬಿಎಂಟಿಸಿ ಬಸ್ ದೃಶ್ಯಗಳನ್ನು ಒಮ್ಮೆ ನೋಡಿ. ಸುಮಾರು 1 ಗಂಟೆಗಳ ಕಾಲ ಬಸ್ ಸ್ಟಾರ್ಟ್ ಮಾಡಲಿಕ್ಕೆ ಚಾಲಕ ನಿರ್ವಾಹಕ ಪರದಾಡುವಂತಹ ಪರಿಸ್ಥಿತಿ. ರಸ್ತೆಯ ಮಧ್ಯದಲ್ಲಿಯೇ ಕೆಟ್ಟು ನಿಂತ ಬಿಎಂಟಿಸಿ ಬಸ್ನಿಂದ ಟ್ರಾಫಿಕ್ ಸಮಸ್ಯೆ ಉಂಟಾಯಿತು. ಮೆಜೆಸ್ಟಿಕ್ನಿಂದ ಕೋರಮಂಗಲ ಕಡೆಗೆ ಹೊರಟಿದ್ದ ರೂಟ್ ನಂಬರ್ 176ರ ಬಸ್ ಇದ್ದಕ್ಕಿದ್ದಂತೆ ಕಾರ್ಪೊರೇಷನ್ ಸರ್ಕಲ್ ಬಳಿ ಕೆಟ್ಟು ನಿಂತಿತ್ತು. ಪ್ರತಿದಿನ ಕನಿಷ್ಠ 4-5 ಬಸ್ಗಳು ಕೆಟ್ಟು ನಿಲ್ತಾ ಇರೋದ್ರಿಂದ ಸಂಚಾರ ದಟ್ಟಣೆ ಉಂಟಾಗ್ತಿದೆ. ಇನ್ನಾದರೂ ಸರಿಯಾಗಿ ಬಸ್ಗಳ ನಿರ್ವಹಣೆ ಮಾಡಿ ಅನ್ನೋದು ಪ್ರಯಾಣಿಕರ ಒತ್ತಾಯ. ದಯವಿಟ್ಟು ನಮ್ಮ ಬೆಂಗಳೂರು ಜನತೆಗೆ ಏನು ಸಂಚಾರ ಮುಕ್ತವಾಗಿ ಒಂದು ಟ್ರಾಫಿಕ್ ಜಾಮ್ ಇಲ್ದಂಗೆ ಈ ಬಿಎಂಟಿಸಿ ಬಸ್ಸಿಂದ ಅರ್ಧ ಜಾಮ್ ಆಗ್ತಾ ಇದೆ, ಜನಗಳಿಗೆ ತೊಂದರೆ ಆಗ್ತಾ ಇದೆ. ಸರಿಯಾದ ಸಮಯಕ್ಕೆ ನಾವು ಕೆಲಸಕ್ಕೆ ಹೋಗದ ರೀತಿಯಾಗಿದೆ. ಆದ್ದರಿಂದ ಈ ಬಸ್ಗಳನ್ನು ಕರೆಕ್ಟಾಗಿ ನಿರ್ವಹಣೆ ಮಾಡಿ ಸರ್ಕಾರ ಮತ್ತು ನಮ್ಮ ಏನು ಬಿಎಂಟಿಸಿ ಸಂಸ್ಥೆಗೆ ನಾವು ಸಾರ್ವಜನಿಕರು ಮನವಿ ಮಾಡ್ಕೊತಾ ಇದ್ದೇವೆ. ಒಟ್ಟಾರೆ ಇರುವ ಸಮಸ್ಯೆಗಳ ಜೊತೆಗೆ ಮತ್ತಷ್ಟು ತೊಂದರೆ ನೀಡದೆ ಬಿಎಂಟಿಸಿ ಬಸ್ಗಳ ಸರಿಯಾದ ನಿರ್ವಹಣೆ ಮಾಡಿದರೆ ಸಾರ್ವಜನಿಕರಿಗೂ ಕೂಡ ಅನುಕೂಲ. ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.